ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ BJP ಚುನಾವಣೆಯನ್ನು ಗೆಲ್ಲಲಿಕ್ಕೆ ಯಾವ ತಂತ್ರಗಳನ್ನು ಮಾಡುತ್ತೆ, ಯಾವ ಯೋಜನೆಗಳನ್ನು ತರುತ್ತೆ, ವಿಶಿಷ್ಟವಾಗಿರುತ್ತೆ, ಟ್ವಿಸ್ಟ್ ಕೊಡ್ತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ BJPಯಿಂದ. ಈಗ ಉತ್ತರ ಪ್ರದೇಶ ಒಂದರಲ್ಲೇ 120 MP ಸೀಟ್ಗಳು ಅಂದರೆ ನೀವು ನಂಬ್ತೀರಾ? ಕೇಂದ್ರದಲ್ಲಿ ಅಧಿಕಾರ ಹಿಡಿಬೇಕಂದ್ರೆ UP, ರಾಜಸ್ಥಾನ್, ಗುಜರಾತ್, ಬಿಹಾರ್ ಸಾಕು. ಬೇರೆ ರಾಜ್ಯಗಳ ಅವಶ್ಯಕತೆ BJPಗೆ ಇಲ್ಲವೇ ಇಲ್ಲ, ಬೇಕಾಗಿಲ್ಲ ಅನ್ನುವಂಥ ಒಂದು ವಾತಾವರಣ ಈಗ ಸೃಷ್ಟಿಯಾಗ್ತಾ ಇದೆ. ಫೋಕಸ್ ಟುಡೇನಲ್ಲಿ ಇದರ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಲೋಕಸಭೆ ಸ್ಥಾನಗಳು ಡಿಲಿಮಿಟೇಷನ್, ಸ್ಥಾನಗಳ ಪುನರ್ವಿಂಗಡಣೆ BJP ರೆಡಿ ಮಾಡ್ತಾ ಇದೆ. ಅದರ ಪ್ರಕಾರ ಉತ್ತರ ಪ್ರದೇಶ ರಾಜ್ಯವೊಂದರಲ್ಲೇ 80ರಿಂದ 120 ಸ್ಥಾನಗಳಿಗೆ ಸಂಖ್ಯೆ ಮುಟ್ಟಲಿದೆ. 120 ಸಂಸದರು ಉತ್ತರ ಪ್ರದೇಶದಿಂದ ಮಾತ್ರ ಆಯ್ಕೆಯಾಗ್ತಾರೆ. ಯೋಚನೆ ಮಾಡಿ, 120 ಸ್ಥಾನಗಳಲ್ಲಿ 100 ಸ್ಥಾನ UPನಲ್ಲಿ ಯಾರಾದರೂ ಗೆದ್ರಪ್ಪ ಅಂದರೆ ಅವ್ರದ್ದೇ ಅಧಿಕಾರ. ಬೇರೆ ರಾಜ್ಯಗಳ ಅವಶ್ಯಕತೆನೇ ಇಲ್ಲ, ಅವರಿಗೆ ಬೇಕಾಗಿಯೂ ಇಲ್ಲ. ಉತ್ತರ ಪ್ರದೇಶ್, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್ ಇಷ್ಟೆಲ್ಲ ರಾಜ್ಯಗಳಲ್ಲಿ 2 ರಾಜ್ಯಗಳ ಕೈ ಕೊಟ್ಟರೂ ಕೂಡ BJPಗೆ ಏನೂ ಆಗಬೇಕಾಗಿದ್ದಿಲ್ಲ. ಯಾಕಂದರೆ ಸ್ಥಾನಗಳು ಅಷ್ಟು ಹೆಚ್ಚಾಗ್ತಾ ಇದ್ದಾವೆ. ಇದು BJPಯ ಮಾಸ್ಟರ್ ಪ್ಲ್ಯಾನ್ ಅಥವಾ ಆಗಲೇಬೇಕಾದಂಥ ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ಮಾತುಗಳಿವೆ. ಆದರೆ ಏನೇನು ಆಗ್ತಾ ಇದೆಯಲ್ಲ ಅದೆಲ್ಲ ಒಳ್ಳೇದಕ್ಕಾಗ್ತಾ ಇದೆ. ರಾಮೇಶ್ವರಕ್ಕೆ ಹೋದರೂ ಕಾಂಗ್ರೆಸ್ಸಿಗೆ ಶನೇಶ್ವರನ ಕಾಟ ತಪ್ಪಲಿಲ್ಲ ಅನ್ನೋ ಥರ ಕಾಂಗ್ರೆಸ್ನ ಪರಿಸ್ಥಿತಿ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಕರ್ನಾಟಕದ 28 ಸ್ಥಾನಗಳ ಪೈಕಿ 14 ಸ್ಥಾನಗಳು ಆ್ಯಡ್ ಆಗ್ತವೆ ಅನ್ನೋಂಥ ಮಾಹಿತಿ. 42 MPಗಳು ಕರ್ನಾಟಕದವರು ಆಗ್ತಾರೆ. ತಮಿಳುನಾಡಿನಲ್ಲೂ ಕೂಡ, ಕೇರಳದಲ್ಲೂ ಕೂಡ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಹೆಚ್ಚಿನ ಸಂಸದರು. ಆದರೆ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರಬೇಕಂದ್ರೆ ಉತ್ತರ ಪ್ರದೇಶವನ್ನು ಗೆಲ್ಲಬೇಕು ಅನ್ನುವಂಥ ಮಾತಿತ್ತಲ್ಲ, ಅದು ಹಾಗೆ ಮುಂದುವರಿಯುತ್ತೆ. ಉತ್ತರ ಪ್ರದೇಶದಲ್ಲಿ ಈಗಾಗಲೇ 80 ಜನ ಸಂಸದರು ಆಯ್ಕೆ ಆಗ್ತಿದ್ರು. 80 ಲೋಕಸಭಾ ಕ್ಷೇತ್ರಗಳಿತ್ತು. ಈಗ ಆ ಸಂಖ್ಯೆ 120ಕ್ಕೆ ಇರುತ್ತೆ. ಸಿಂಹಪಾಲು ಉತ್ತರ ಪ್ರದೇಶಕ್ಕೆ. 120 ಸ್ಥಾನಗಳಲ್ಲಿ 100 ಸ್ಥಾನಗಳನ್ನು ಗೆದ್ದರೆ ಅಲ್ಲಿದ್ದೇ ಸರ್ಕಾರ, ಅವರೇ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ನಡೆಸೋದು, ಅವ್ರದ್ದೇ ಆಡಳಿತ ಅನ್ನುವಂಥ ವಾತಾವರಣ ಈಗ ನಿರ್ಮಾಣ ಆಗ್ತಾ ಇದೆ. BJPಯ ಮಾಸ್ಟರ್ ಪ್ಲಾನ್ ಅಂತ ಹೇಳ್ತಿರೋ ಇದಕ್ಕೆ, ಅಥವಾ ದೇಶದಲ್ಲಿ ಆಗಲೇಬೇಕಾದಂಥ ಪ್ರಕ್ರಿಯೆ ಅಂತ ಹೇಳ್ತಿರೋ, ಬದಲಾವಣೆ ಅಂತ ಹೇಳ್ತಿರೋ ಗೊತ್ತಿಲ್ಲ. ಆದರೆ ಈ ಎಲ್ಲ ಆಗ್ತಿರೋ ಬೆಳವಣಿಗೆಗಳು BJPಗೆ ಪೂರಕವಾಗಿಯೇ ಆಗ್ತಾ ಇದ್ದಾವೆ. ಹಾಗಾದರೆ SIR ಆಯಿತು. ಕಳೆದ ಬಾರಿ BJP ಚುನಾವಣೆಗೆ ಹೋಗಬೇಕು ಅಂದಾಗ SIR ಅನ್ನು ಬಳಸ್ಕೊಳ್ತು. ಬೇರೆ ಬೇರೆ ವಿಚಾರಗಳು EVM ಅನ್ನು ಬಳಸ್ಕೊಳ್ಳುತ್ತೆ BJP ಅಂತ ಹೇಳ್ತಾರೆ. ಈಗ ಈ ಡಿಲಿಮಿಟೇಷನ್ ಅನ್ನುವಂಥ ಪ್ರಕ್ರಿಯೆಯನ್ನು BJP ಯಾವ ರೀತಿ ಬಳಸ್ಕೊಳ್ಳುತ್ತೆ? 120 ಸ್ಥಾನಗಳ ಪೈಕಿ 100 ಸ್ಥಾನಗಳನ್ನು UPಯಲ್ಲಿ ಗೆಲ್ಲಲಿಕ್ಕೆ BJPಯ ರಣತಂತ್ರ ಹೇಗಿರುತ್ತೆ? ಇದೆಲ್ಲವನ್ನು BJP ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಪುನರ್ವಿಂಗಡಣೆಗೆ ಕೈ ಹಾಕ್ತಾ ಇದೆ. ಹಾಗಾಗಿ ಇನ್ನೂ ಎಷ್ಟೇ ಹೆಚ್ಚಿನ ಸ್ಥಾನಗಳು ಬಂದರೂ ಕೂಡ ಉತ್ತರ ಪ್ರದೇಶ್, ರಾಜಸ್ಥಾನ್, ಗುಜರಾತ್, ಮತ್ತೊಂದು ಯಾವುದೋ ಮಹಾರಾಷ್ಟ್ರ ಇದೆ ಅವರಿಗೆ, ಮಧ್ಯಪ್ರದೇಶ ಇದೆ ಅವರಿಗೆ, ಯಾವುದಾದ್ರು ಒಂದು ರಾಜ್ಯನ ಕೈಲಿಟ್ಕೊಂಡ್ಬಿಟ್ರೆ BJP ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಶತಸಿದ್ಧ. ಕಾಂಗ್ರೆಸ್ಗೆ ಇಲ್ಲಿಯೂ ಕೂಡ ಹಿನ್ನಡೆ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.